ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವು ನಮ್ಮ ಮಗಳನ್ನ ನೋಡೋಂಗಾಯ್ತು. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಮ್ಮ. ಸರಿ ಮೇಡಮ್, ನಾವಿನ್ ಹೊರಡ್ತೀವಿ. ಎಲ್ಲಿ ಹೋಗ್ತಿದ್ದೀರಾ? ಅಯ್ಯೋ, ಇನ್ನೆಲ್ಲಿಗೆ, ನಮ್ಮನೆಗೆ ಹೊರಡ್ತೀವಿ. ಅಲ್ಲಿಗೇನಾದ್ರೂ ಹೋದ್ರೆ ಆ ರುದ್ರ ನಿಮ್ಮನ್ನ ಬಿಟ್ಬಿಡ್ತಾನ? ಹಾಗಂತ ಇಲ್ಲೇ ಇರಕ್ಕಾಗುತ್ತೇನಮ್ಮ? ನೀವ್ ಇಲ್ಲಿರ್ಬೇಕಾಗಿಲ್ಲ. ನಿಮ್ಗೊಂದು ಸೇಫ್ ಆಗಿರೋ ಜಾಗನ ವ್ಯವಸ್ಥೆ ಮಾಡಿದೀನಿ. ಕೂರ್ಗಲ್ಲಿ ನನ್ನ ಫ್ರೆಂಡ್ ಒಂದು ರೆಸಾರ್ಟ್ ಇದೆ. ನೀವಲ್ಲಿರೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಇಲ್ಲೆಲ್ಲ ವ್ಯವಸ್ಥೆ ಆಗೋವರೆಗೂ ನೀವಲ್ಲಿ ಆರಾಮಾಗಿರ್ಬೋದು. ನಿಮ್ಗೆ ಯಾವ ತೊಂದ್ರೆನೂ ಬರೋದಿಲ್ಲ. ಅಯ್ಯಯ್ಯೋ, ನಿಮ್ ಋಣನ ನಾವ್ ಹೇಗ್ ತೀರ್ಸೋದು ಮೇಡಮ್? ನನ್ನನ್ನ ನಿಮ್ ತಂಗಿ ಅಂತ ಆಶೀರ್ವಾದ ಮಾಡಿ, ನನಗಷ್ಟೇ ಸಾಕು. 100 ಕಾಲ ಚೆನ್ನಾಗಿರಿ ಮೇಡಮ್. ಆ ದೇವರು ನಿಮ್ಮನ್ನ ಸುಖವಾಗಿಟ್ಟಿರ್ಲಿ. ಆದ್ರೂ ನನ್ಗೆ ಆ ರುದ್ರಂದೇ ಭಯ ಮೇಡಮ್. ನಮಗ್ ಸಹಾಯ ಮಾಡಿದ್ರೆ ಅನ್ನೋ ಕೋಪಕ್ಕೆ ಅವ್ನು ನಿಮ್ಗೇನಾದ್ರೂ ಮಾಡ್ಬಿಡ್ತಾನೆ ಅಂತ. ಅಂಕಲ್, ಇದು ಬ್ಯಾಂಗ್ಳೂರ್, ಇಲ್ಲಿ ಹಾಗೇನು ನಡೆಯಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನೀವ್ ಹೊರಡಿ. ಆದ್ರೂ ಅವ್ನ್ ಸಾಮಾನ್ಯದವನಲ್ಲ ಕಣಮ್ಮ. ಸರ್, ಅವನೇನಾದ್ರೂ ಮತ್ತೆ ಬಂದ್ರೆ ಅವ್ನ್ ಬಾಲ ಕತ್ತರಿಸಲ್ವಾ? ಈಗಾಗ್ಲೇ ಅವನ್ಗೆ ಅನುಷ್ಕನಿಂದ ಜನ ಇದೀವಿ ಅಂತ ಬಿಸಿ ಮುಟ್ಟಿರುತ್ತೆ. ಮತ್ತೆ ಬಂದ್ರೆ ಬರೆ ಹಾಕ್ಸ್ಕೊಂಡ್ ಹೋಗ್ಬೇಕಾಗುತ್ತೆ ಅಷ್ಟೇ. ಅಂಕಲ್, ನೀವು ಅನುಷ್ಕಾ ಎಲ್ರೂ ಸೇರಿ ಆರಾಮಾಗಿದ್ಬಿಡಿ. ವಿಷಯ ಕೂಲ್ ಆದ ತಕ್ಷಣ ನಾನೇ ನಿಮಗ್ ತಿಳಿಸ್ತೀನಿ. ಅಯ್ಯಯ್ಯೋ ಬೇಡಪ್ಪ, ಅನುಷ್ಕಾ ಇಲ್ಲೇ ಇರ್ಲಿ. ನಾವು ಬೇಕಾದ್ರೆ ಅಲ್ಗೆ ಹೋಗ್ತೀವಿ. ಏನಾದ್ರೂ ತೊಂದ್ರೆ ಆದ್ರೆ ನಾವೇ ನಿಮ್ಗೆ ವಿಷಯ ತಿಳಿಸ್ತೀವಿ. ಹೌದು, ಇವಳು ಇಲ್ಲಿರೋದೇ ಸರಿ. ಇದಕ್ಕಿಂತ ಸೇಫ್ಟಿ ಜಾಗ ಇನ್ನೆಲ್ಲೂ ಇಲ್ಲ. ಅವಳು ನಮ್ ಜೊತೆಲಿ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲಿದ್ರೆ ತುಂಬಾ ಖುಷಿಯಾಗಿರ್ತಾಳೆ. ಆ ನಂಬಿಕೆ ನಮ್ಗಿದೆ. ಅದನ್ನ ನೀವಲ್ಲ, ಅವಳು ಹೇಳಿ. ಏನ್ ಅನುಷ್ಕಾ, ನೀನ್ ಇರೋಕೆ ಇಷ್ಟಪಡ್ತೀಯಾ ಇಲ್ಲಿ?